ಈ ದಿನ ಒಂದು ವಿಶೇಷವಾದಂಥ ದಿನ. ಆಮೇಲೆ ಈ ದಿನ ನನಗೆ ಅತ್ಯಂತ ಖುಷಿ ತಂದಿರುವಂಥ ದಿನ. ನಾನು ಈಗ ತಾನೇ ನಮ್ಮ ಅಲ್ಲಾ ಬಕ್ಷ್ ಅಂದ್ರೆ ನಮ್ಮ ಪ್ರೀತಿಯ ಪ್ಯಾರು ಸಾಬ್ರು ಅಂತ ಏನು ನಾವು ಹೇಳ್ತಿದ್ವಿ, ಅವರ ಮಕ್ಕಳು, ಮುತ್ತಿನಂತ 3 ಜನ ಮಕ್ಕಳು ಇವತ್ತಿನ ದಿನ ಅವರು ಒಟ್ಟಿಗೆ ಕೂಡಿ ನಮ್ಮ ಶಿರಾ ಶಿರಾ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ SSLC ಮತ್ತು PUC ಉನ್ನತವಾಗಿ ಯಾರು ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. ಅದರಲ್ಲಿ ವಿಶೇಷತೆ ನಾನು ಏನ್ ಕೇಳ್ತೇನೆ ಅಂತಂದ್ರೆ, ಏನ್ ನೋಡ್ತೇನೆ ಅಂತಂದ್ರೆ, ಇಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಯಾವ ರೀತಿಯಲ್ಲಿ ಉತ್ತಮವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಹೋದ ವರ್ಷನೂ ಮಾಡಿದ್ರು, ಈ ವರ್ಷನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ನಾನು ಈ ವರ್ಷ ಭಾಗವಹಿಸಿದ್ದೇನೆ. ನನಗೆ ಬಹಳ ಖುಷಿ ಆಯ್ತು. ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾವ ರೀತಿಯಲ್ಲಿ ನನ್ನ ಫ್ರೆಂಡ್ಸ್ ಏನಿದ್ದಾರೆ, ನನ್ನ ಸಹಭಾಗಿಗಳು ಏನಿದ್ದಾರೆ ಮಾಡಿರುವಂಥದ್ದು ಅತ್ಯಂತ ಖುಷಿಯನ್ನು ತಂದಿದೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಪ್ಯಾರು ಸಾಬ್ರ್ ಅಂದ್ರೆ ಅವ್ರ ಹೆಸರಲ್ಲೇ ಪ್ಯಾರ್ ಇದೆ. ಅಂದ್ರೆ ನಾವೆಲ್ಲ ಪ್ರೀತಿ ಮಾಡ್ತಿದ್ವಿ ಅವ್ರನ್ನ ನೆನೆಯುವಂತ ಒಂದು ಸುದಿನ. ಆಮೇಲೆ ನಮ್ಮ ಪ್ರೀತಿಯ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಒಂದು ದಿನ. ಪ್ರತಿಯೊಂದು ಮಕ್ಕಳನ್ನು ನಾನು ಇವತ್ತಿನ ದಿನ ಮಾತನಾಡಿಸಿ ಅವರಿಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಪ್ರಜೆಗಳಾಗ್ಲಿ ಮುಂದಿನ ದಿನ ಅಂತೇಳಿ ಆಶಿಸ್ತಾ ನಾನು ಅವರಿಗೆ ಇವತ್ತಿನ ದಿನ ಆ ಸನ್ಮಾನವನ್ನ ಮಾಡಿದೆ. ಇದನ್ನ ಮಾಡಿದಂತ ನನ್ನ ಪ್ಯಾರು ಮಕ್ಕಳಾದ 3 ಜನಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡಿಬೇಕು. ಆಮೇಲೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಇರಬೇಕು. ಶಿರಾ ಒಂದು ಆ ರೀತಿಯಾದಂತ ಒಂದು ನಗರಿ. ಆಮೇಲೆ ನಮ್ಮ ತಂದೆ ಕಂಡಂತ ಕನಸು ಏನು, ವಿದ್ಯಾನಗರಿ ಮಾಡ್ತೇನೆ ಶಿರಾ ಅಂತ ಏನು ಹೇಳ್ತಿದ್ದಾರೆ, ಅದೇ ರೀತಿಯಾದಂತ ವಿದ್ಯಾವಂತರು ಇಲ್ಲಿ ರೆಡಿ ಆಗ್ತಿದ್ದಾರೆ. ಅದಕ್ಕೆ ನಾನು ಇವರು ಕೊಟ್ಟಿರುವಂತ ಇವತ್ತು ಕಾಣಿಕೆ ನಾನು ಸದಾ ಅವರಿಗೆ ಚಿರಋಣಿ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ZBS ಗ್ರೂಪ್ ಕಡೆಯಿಂದ, ZBS ಗ್ರೂಪ್ ಅಂದ್ರೆ ನಮ್ಮ ಹಿರಿಯರ ಅಣ್ಣ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮಹಮೂದ್ ಮತ್ತೆ ನಗರಸಭೆ ಸದಸ್ಯರಾದ ಬುರಾನ್ ಮಹಮೂದ್ ಹಾಗೂ ನಾನು ನಮ್ಮ ಕಡೆಯಿಂದ ನಮ್ಮ ತಂದೆ ಹೆಸರಲ್ಲಿ ಇವತ್ತು ನಮ್ಮ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. SSLC ಮತ್ತೆ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ 70% ಮೇಲ್ ಬಂದಿರೋರಿಗೆ ಅಲ್ಲಾ ಬಕ್ಷ್ ಮೆಮೋರಿಯಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದೀವಿ ಇವತ್ತು. ಹೋದ ವರ್ಷನೂ ಕೊಟ್ಟಿದ್ವಿ, ಈ ವರ್ಷನೂ ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಈ ಸ್ಕಾಲರ್ಶಿಪ್ ಕೊಡೋ ಉದ್ದೇಶ ಏನಂದ್ರೆ, ನಮ್ಮ ತಂದೆಯವರಿಗೆ ಎಜುಕೇಶನ್ ಅಂದ್ರೆ ತುಂಬಾ ಕಾಳಜಿ. ಅವ್ರು ತೀರಾ ಬಡತನದಿಂದ ಬಂದು ಕಷ್ಟಪಟ್ಟು ಅವರು BA ಪಾಸ್ ಮಾಡಿದ್ರು. ಆ ಕಾಲದಲ್ಲಿ 1968 ಅಲ್ಲೇ 9 ವರ್ಷ ಇದ್ದಾಗ ಅವರು ನಮ್ಮ ತಾತ ತೀರ್ಕೊಂಡ್ರು. ಸೊ ಅಂತ ಟೈಮಲ್ಲಿ ಅವರು ಇವತ್ತು ಊಟ ಇದ್ರೆ ನಾಳೆ ಊಟ ಇರ್ಲಿಲ್ಲ. ಅಂತ ಬಡತನದಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿ BA ವರೆಗೂ ಓದಿದ್ರು. ಸೊ ಆ ಕಾರಣಕ್ಕಾಗಿ ಅವ್ರ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಅಂತ ನಾವು ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಹೋದ ವರ್ಷನೂ ಕೊಟ್ವಿ, ಈ ವರ್ಷನೂ ಜುಲೈ 16 ಕೊಟ್ಟಿದ್ದೀವಿ. ಸೊ ಹಿಂಗ್ ಮುಂದೆನೂ ನಾವು ನಮ್ಮ ಉಸಿರು ಇರೋವರೆಗೂ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನು ಕೊಡ್ತೀವಿ. ನಾನು ಒಂದೇನ್ ಕೇಳ್ಕೊಳ್ಳೋದಂದ್ರೆ, ಮಾಧ್ಯಮ ಕಡೆಯಿಂದ ನಮ್ಮ ಶಿರಾ ತಾಲೂಕ್ ಜನ ಇರ್ಲಿ, ಬೇರೆ ಎಲ್ಲಾನ ಇರ್ಲಿ, ಯಾರನ್ನ ಮಕ್ಕಳಿಗೆ ಆತರ ಒಂದು ಅಭ್ಯಾಸ ಮಾಡ್ತಿದ್ರೆ, ಒಂದು ಎಜುಕೇಶನ್ ಮಾಡ್ತಿದ್ರೆ, ಸಹಾಯ ಬೇಕಿದ್ರೆ ದಯವಿಟ್ಟು ನಮಗ್ ಸಂಪರ್ಕಿಸಿ. ನಮ್ಮ ಕೈಯಲ್ಲಿ ಆದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ. ನಮ್ಮ ZBS ಗ್ರೂಪ್ ಕಡೆಯಿಂದ ಎಷ್ಟು ಏನಾಗುತ್ತೆ ಅದ್ ನಾವು ಸಹಾಯ ಮಾಡ್ತೀವಿ. ಸೊ ಇಷ್ಟು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.